ನಾನು IM ತೊರಗಲ್ ಅಂತೇಳಿ ಹಿರಿಯ ಸಮಾಜ ಸೇವಕ. ಕಳೆದ 45 ವರ್ಷಗಳಿಂದ ವಿವಿಧ ಸರ್ವಧರ್ಮ ಸಮಾಜ ಸೇವಕನಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ. ಈಗ ನಾನು ಕೆಲವೊಂದು ಅನಿಸಿಕೆಗಳು ಮಾಧ್ಯಮದವರ ಮುಂದೆ ತೋಡಿಕೊಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ನಮ್ಮ ಹುಬ್ಬಳ್ಳಿಯಲ್ಲಿಯ ಪ್ರಸಿದ್ಧ ಓಣಿ, ಹಳೆಯ ಓಣಿ, ಪೆಂಡಾರ್ ಓಣಿಯಲ್ಲಿರುವ ಒಂದು ದರ್ಗಾದ ಹೈದರ್ ಶಾ ವಲಿ ಬಾಬಾ ದರ್ಗಾ ಅದ. ಆ ದರ್ಗಾ ಕೆಲಸ ಸ್ಥಗಿತಗೊಳ್ಳದ. ಆ ದರ್ಗಾ ಸ್ವಲ್ಪ ಚಲೋ ಕಟ್ಟಬೇಕು, ಅದು ಒಳ್ಳೆ ರೀತಿಯಿಂದ ಒಂದು ದರ್ಗಾ ಅದಕ್ಕೆ ರೂಪ ಕೊಡಬೇಕು, ದರ್ಗಾ ಕಟ್ಟಬೇಕಂತ ಹೇಳಿ ಅಲ್ಲಿ ಮುಸ್ಲಿಂ ಬಾಂಧವರು ಒಂದು ಕಮಿಟಿ ಮಾಡ್ಕೊಂಡು ಅದನ್ನ ದರ್ಗಾ ಕಟ್ಬೇಕಂತ ಹೇಳಿದ್ರೆ, ಅಲ್ಲಿ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ರಂತ, ಅದನ್ನ ಪರ್ಮಿಷನ್ ಕೊಡಬಾರ್ದು. ಆ ದರ್ಗಾ ಬಾಜು ನಮಾಜು ಮಾಡ್ತಾರೆ, ದರ್ಗಾ ಪಕ್ಕದಲ್ಲಿ ನಮಾಜು ಮಾಡ್ತಾರೆ. ಅದು ಯಾವಾಗಲಿಂದ ಮಾಡ್ತಾರೆ? ಕಳೆದು 200 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆ ಪೆಂಡ್ರಗಲ್ಲಿ ದರ್ಗಾ ಮಸೀದಿಯಲ್ಲಿ ದರ್ಗಾದಲ್ಲಿ 200 ವರ್ಷಗಳಿಂದ ಇದು ನಮಾಜ್ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಯಾವುದು ಅಂತವ್ಯಾವು ಇನ್ನೂವರೆಗೆ ಭೇದ ಭಾವ ಇದ್ದಿದ್ದಿಲ್ಲ. ಈಗ ಯಾಕೆ ಭೇದ ಭಾವ ಬಂತು? ಮತ್ತು ಪ್ರತಿ ವರ್ಷ ದರ್ಗಾದಲ್ಲಿ ಬಾಬಾದ ಸೂಫಿ ಸಂತರ ಉರುಸು ನಡೀತದೆ. ಉರುಸು ಅಂದ್ರೆ ಜಾತ್ರಿ, ಸಣ್ಣ ಪ್ರಮಾಣದ ಜಾತ್ರಿ. ಆ ಜಾತ್ರೆ ಒಳಗೆ ಎಲ್ಲ ಸಮಾಜ ಬಾಂಧವರು ಭಾಗವಹಿಸ್ತಾ ಬರ್ತಾರೆ. ನಾನು ನೋಡ್ಕೊಂತ ಬಂದ 45 ವರ್ಷ ನೋಡ್ಕೊತಾ ಇದ್ದೀನಿ. ಈಗ ಅದನ್ನ ಯಾರೇ ತಡೆ ಹಿಡ್ದಾರಂತೆ, ಯಾರೇ ಕಂಪ್ಲೇಂಟ್ ಕೊಟ್ರಂತೆ. ಯಾಕ್ರಿಪ್ಪ ಕಂಪ್ಲೇಂಟ್ ಕೊಟ್ಟರು? ಯಾರು? ಏನ್ ಕಾರಣ? ಏನ್ ನಿಮ್ಗೆ ಅನ್ಸೈತಲ್ಲಿ? ಸೂಫಿ ಸಂತರವರು, ಅವ್ರ ಶಾಪ ತಗೋಬೇಡ್ರಿ. ಸೂಫಿ ಸಂತರ ಶಾಪ್ ತಗೊಂಡಂತ ವ್ಯಕ್ತಿಗಳು ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ, ಏನೇನ್ ಆಗ್ಯಾರ, ಅದನ್ನ ತಿಳ್ಕೋರಿ. ತಿಳ್ಕೊಂಡ್ ಇದ್ ಮಾಡ್ಕೊಡ್ರಿ. ಕಂಪ್ಲೇಂಟ್ ಕೊಟ್ರಿ, ಯಾಕೆ ಕೊಟ್ರಿಪ್ಪ? ಕಳೆದ 80 ವರ್ಷಗಳ ಹಿಂದೆ, 70-80 ವರ್ಷಗಳ ಹಿಂದೆ ಆ ದರ್ಗಾ ಕಟ್ಟಿ ಮೇಲೆ ಕೆಲವೊಬ್ಬರು ಉಪಜೀವನ ನಡೆದವು. ಬಹಳಷ್ಟು ಉಪಜೀವನ ಅಲ್ಲಿ ನಡೆದಿದ್ದು. ಅಲ್ಲಿ ಕೆಲವೊಂದು ರೊಟ್ಟಿ, ಕಾಳಿನ ಪಲ್ಯ, ಸಾಂಬಾರು, ಆಮೇಲೆ ಮಟನ್ ಚಾಕ್ನ ಅದು ಮಾರ್ತಿದ್ರು. ಮಟನ್ ಚಾಕ್ನ ನಮ್ಮ ಪೆಂಡಾರಿ ಮಂದಿ, ನಮ್ಮ ಬಾಂಧವರು, ಇವು ಟಾಂಗಾ ಚಾಲಕರು ಬಂದು ಅಲ್ಲಿ ಅದರ ಚಾಕ್ನ, ಆ ಕಾಳು ಕಡಿ, ರೊಟ್ಟಿ ಸೇವಿಸ್ತಾ ಇದ್ರು. ಕಮ್ಸೆ ಕಮ್ 15-20 ಮಂದಿ ಅಲ್ಲಿ ಉಪಜೀವನ ಮಾಡ್ತಾ ಇದ್ರು. ಉಪಜೀವನ ಮಾಡ್ಕೊಂಡ್ರ ಅದರಿಂದ ರೊಕ್ಕನ್ನು ಗಳಿಸಿ ಕೆಲವೊಬ್ಬರು ಅಲ್ಲೇ ಸ್ಥಳೀಕರಾಗ್ಯಾರ. ಅವರು ಹಳ್ಳಿ ಸ್ಥಳೀಕರು ರೊಕ್ಕನ್ನು ಗಳಿಸ್ಯಾರ ಕೆಲವು ಮಂದಿ. ಆ ರೊಕ್ಕಲಿಂದ ನೀವು ಕೆಲವೊಂದು ಮನಿ ಸಂಸಾರ ನಡೆದದ್ ನಿಮ್ದು ತಿಳ್ಕೋರಿ. ಸಂಸಾರ ನಡೆದದಲ್ಲಿ 70-80 ವರ್ಷ ಸ್ಟೋರಿ ಇದೆ. ಅವಾಗ ಯಾರಿದ್ರಿ ನೀವು? ನಾನು 70 ವರ್ಷ ಸ್ಟೋರಿ ನನಗೂ ಗೊತ್ತಿಲ್ಲ, ನಾ ಕೇಳಿದ್ದು ಸ್ಟೋರಿ. ಅಲ್ಲಿ ಹಿರಿಯರು ನನಗೆ ಹೇಳಿದ್ದು 1984ರಾಗ ನಾ ಅಲ್ಲಿ ಕೇಳಿದೆ. 84ರಾಗ ಈ ವಿಷಯ ನನಗೆ ಹೇಳಿದ್ರು. ಇದು 79 ವರ್ಷದಿಂದ ಇದೆ. ಕೆಲವೊಬ್ಬರು ಪ್ರೆಸಿಡೆಂಟ್ ನಡೀತಿದ್ದು, ಕೆಲವೊಬ್ರು ಕಾಳು ಕಡಿ ಚಾಕ್ನ ಮಾಡ್ತಿದ್ರು. ನಮ್ಮ ತಾರಾಬಾಯಿ ಅಂತವ್ರು, ಸಂಗಮ್ಮ, ಅವ್ರ ಕಡ್ಲಿ ಸಂಗಮ್ಮ, ಇವೆಲ್ಲ ಕೆಲವೊಬ್ಬರು ಹೆಸರು ಹೇಳಿದ್ರು. ಇವೆಲ್ಲ ಮಾಡ್ತಿದ್ರು. ಉಪಜೀವನ ನಡೆಯುವಂತಾದ ಸ್ಥಳ ಅದು. ಅಲ್ಲಿ ದರ್ಗಾದ ಸೂಫಿ ಸಂತರ ಅದಾರೆ, ಅದು ಹೆದರಿಕಿಲ್ಲ. ಪರ್ಮಿಷನ್ಗೆ ಕೊಡಬಾರ್ದಂತೆ ಅರ್ಜಿ ಕೊಟ್ರಿ. ಯಾಕ್ರಿಪ್ಪ ಬರೀ ಕೊಟ್ರಿ? ಏನಂತದ್ದೇನದ ಅಲ್ಲಿ? ಇನ್ನು ಅಲ್ಲಿ ಅವಾಜ್ ಬರಬಾರ್ದ್ರಿಪ್ಪ. ಇದು ಪೇಟೆ ಅದ, ದವಾಖಾನೆ ಇದೆ, ಹಾಸ್ಪಿಟಲ್ ಅದ. ಅಲ್ಲಿ ಬಾಜು ಒಂದು ತುಳಜಾಭವಾನಿ ಗುಡಿ ಅದ, ಮಂದಿರ ಅದ. ಆ ಮಂದಿರದ ಪೂಜಾ ಮಾಡೋ ಹೊತ್ನಾಗ ತೊಂದರೆ ಆಗಬಾರ್ದು ಅವ್ರಿಗೆ. ಅವಾಜ್ ಮಾಡ್ಬೇಡ, ಮೈಕ್ನಾಗ ಸಣ್ಣ ಮಾಡಿರಿ, ಅವಾಜ್ ಮಾಡ್ಬೇಡ ಅಂತ ಹೇಳಿ ಅದು ಹೋಗ್ತೀವಿ. ಯಾಕಂದ್ರೆ ಎಲ್ಲಾ ಗುಡಿ, ಗುಂಡಾರ, ದರ್ಗಾ, ಮಜೀದ್, ಮಂದಿರ್ ಎಲ್ಲ ನಮ್ಮ ಭಾರತ ದೇಶದ್ದು ಎಲ್ಲವು. ನಾವು ಈ ಮುಸಲ್ಮಾನರು ಏನು ಅರಬಸ್ತಾನದಿಂದ ಬಂದಿಲ್ಲ, ಏನು ಅಮೆರಿಕದಿಂದ ಬಂದಿಲ್ಲ. ನಾವು ಭಾರತೀಯರೇ. ಈ ಭಾರತ ಮಾತೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿ, ಈ ಭಾರತ ಮಾತೆಯಲ್ಲಿ ಹೊಟ್ಟೆಯಲ್ಲಿ ವಿಲೀನರಾಗೋರು ನಾವೆಲ್ಲ. ನೀವೆಲ್ಲರೂ ಈ ತಾರತಮ್ಯ ಯಾಕೆ ಬಂತು? ಯಾಕೆ ಪರ್ಮಿಷನ್ ಬೇಕು? ಊರು ಹೊರಗೆ ಹೊಯ್ಕೊಳ್ಳೋಕೆ ದೊಡ್ಡ ಪರ್ಮಿಷನ್ ಬೇಕಾ? ಪರ್ಮಿಷನ್ ಯಾಕೆ ಬೇಕು? ಪರ್ಮಿಷನ್ ಯಾಕೆ ಬಂತಿದ್ದು? ಹೇಳ್ರಿ, ಹುಬ್ಳಿ ಶಾಸಕರೇ, ಏನ್ ಮಾಡ್ತಾ ಇದ್ದೀರಿ ನೀವು? ಎಲ್ಲಾರು ಕರೀರಿ, ಸಮಾಜದವ್ರು ಕರೀರಿ. ಅಲ್ಲಿ ತಕರಾರು ಮಾಡ್ತಲ್ಲ, ಎಲ್ಲಾ ಸಮಾಜದವ್ರು ಕರೆಸಿ ಸೌಹಾರ್ದತೆ ಒಂದು ಮೀಟಿಂಗ್ ಕರೆದು ಅವರೆಲ್ಲ ತಿಳಿ ಹೇಳ್ರಿ. ವೈಮನ್ಸ್ ಬ್ಯಾಡ್ ಇದೆ. ಅಲ್ಲಿ ಸೂಫಿ ಸಂತರದಾರೆ. ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಹುಬ್ಳಿ ನಾಗರಿಕರೇ, ನಮ್ಮ ಚನ್ಪೇಟ್ ಕಂಬಲಿವಾಲೆ ದರ್ಗಾ ಬೀಳಿಸ್ಲಿಕ್ಕೆ ಒಬ್ಬರು ಗುದ್ಲಿ ಸಲ್ಕಿ ತೊಗೊಂಡು ಅದನ್ನ ಬಡ್ಯಾಕ್ ಬಂದವ. ಅದ ಮುದ ಸ್ವಲ್ಪ ಹೊಡೆದ ಅದನ್ನ.
ಅಂತ ಮನುಷ್ಯ ಯಾರಂತ ಹೆಸರು ಹೇಳೋದ್ರಲ್ಲಿ ನಿಮ್ಗೆ ಗೊತ್ತದ. ಅವನ್ ಕೆಲವೇ ದಿವಸದಲ್ಲಿ ಕಾಲು ಹೋತು, ಕೈಗೆಲ್ಲ ಕ್ವಾ ಹೊಡಿತು. 20 ವರ್ಷ ಹಳೆ ಹುಬ್ಳಿ ಸರ್ಕಲ್ನ್ಯಾಗ ಭಿಕ್ಷಾ ಬೇಡದವ. ಹಿಂಗ್ಯಾಕ್ ಮಾಡಿದ ಈ ನಮನ್ ಮಾಡ್ಯಾನ ಸಜಾ ಕೊಟ್ಟಾನ, ನೀವು ಈ ನಮನ್ ಮಾಡ್ಯಾನ ಸಜಾ ಕೊಟ್ಟಾನ. ನಾ ಹಳೆ ಹುಬ್ಳಿ ಸರ್ಕಲ್ನಾಗೆ ಹಚ್ಚಿಗೆ ಇರ್ತೀನಿ. ಏನ್ರಿಪ್ಪ ಅಲ್ಲೇ ನಮ್ಮ ಒಂದು ಒಡನಾಟದ ಎಲ್ಲ ಸಮಾಜ ಬಾಂಧವ್ರ ಒಡನಾಟದ. ಚನ್ನಪೇಟೆಯಾಗ ಹುಟ್ಟಿ ಬೆಳೆದು ಚನ್ನಪೇಟೆಯಾಗ ನನ್ನ ಗೆಳೆಯರು ಬೆಳಗದೆ. ಚನ್ನಪೇಟಿ ದಾಳಿಂಬರಪೇಟು, ಆಸರವಣಿ ಇವೆಲ್ಲ ನನ್ನ ಗೆಳೆಯರು ಬೆಳಗಿದು. ನಾ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದವ. ಅಲ್ಲಿ ಗೆಳೆಯರು ಬೆಳಗದೆ ಎಲ್ಲ ಸಮಾಜದವ್ರು ಕೂಡ್ತಾರೆ, ಮಾತಾಡ್ತೀವಿ ಮಾಡಿದ್ರು. ಈಗ ಅದು ಖಾಲಿ ಕಂಬ್ಳಿಹಳ್ಳಿ ದರ್ಗಾ ದಿನ ಬಡದಲ್ಲ, ಆ ಮನುಷ್ಯ 20 ವರ್ಷ ಭಿಕ್ಷಾ ಬಿಡ್ದ. ಬೇಡ ಅವ್ಗೆ ಯಾವ್ದು ಭಿಕ್ಷಾನ ಹಾಕ್ಲಿಲ್ಲ. ಬಾಳ ಪರಿಸ್ಥಿತಿ ಗಂಭೀರ ಆಯ್ತು. ನನಗೆ ನೋಡಿ ಮರ ಅಂದ ಅವ ಖೋಡೆ ಅಂತೇಳಿ ಅವನ ಹೆಸರು. ನಾನ್ ಕರ್ಕೊಂಡು ಹೋಗಿ ಒಂದ್ ಮನಿ ಕೊಟ್ಟೆ, ಜಗ ಉದಾಹರಣೆ ಕೇಳ್ರಿ ಅವ್ರ ಖೋಡೆ ಯಾರದಾರ ಜಗ ಕೊಟ್ಟಿನ 20-30 ಸೈಟ್ ಕೊಟ್ಟೆ. ಅವ್ನು ಬೇಕಾದ್ರೆ ವಿಚಾರ ಮಾಡ್ರಿ. ಈ ಸಮಾಜ ಸೇವಕ ಐಎಂ ತೊರಗಲ್ ಹಸಿ ಗೋಲಿ ಹೊಡಿದಿಲ್ಲ, ನಿಜವಾದ ಸ್ಟೋರೀಸ್ ತಿಳಿಸ್ತಾನೆ ಐಎಂ ತೊರಗಲ್ ಅಂತ. ಇಂಥ ಒಂದು ಕಳಿ ಭಾವನೆ ಬರ್ಬೇಕು, ಮಾನವೀಯತೆ ಭಾವನೆ ಬರ್ಬೇಕು. ಯಾಕೆ ನಿಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ಯಾಕೆ ಅದನ್ನ ತಕರಾರು ಮಾಡ್ತಾ ಇದ್ದೀರಿ? ಯಾರು ತಕರಾರು ಮಾಡ್ತಾ ಇದ್ದೀರಿ? ಅದನ್ನ ಸೂಫಿ ಸಂತ್ರದಲ್ಲಿ ಸೂಫಿ ಸಂತರ ಶಾಪ್ ಸರಿ ಆಗುದಿಲ್ಲ. ನಾ ನೋಡಿನಿ ಗಾರ್ಡನ್ ಪೇಟ್, ಮಾಲ್ದಾರ್ ಬಾಡ, ಸದರ್ ಸೋಪಾ, ಮಸ್ತಾನ್ ಸೋಪಾ, ತೋರಿರಕ್ಕಲ್, ಆಸರವಣಿ, ಇಲ್ಲೆಲ್ಲ ಸೂಫಿ ಸಂತರ ಬಗ್ಗೆ, ಹಿರಿಯರ ಬಗ್ಗೆ ಮಾತಾಡಿದಂತ ವ್ಯಕ್ತಿಗಳು ಇವತ್ತು ಏನ್ ಆಗ್ತಾ ಇದ್ದಾರೆ, ಏನ್ ಆಗ್ಯಾರ ಅನ್ನೋದು ನೋಡ್ರಿ. ಎಲ್ಲಾ ಕಡೆ ಅಡ್ಡಾಡಿನಿ ನಾನು. ತೋರಿಯಕ್ಕರೊಳಗೆ ಬಹಳಷ್ಟು ಇಂಥವ್ರಿದ್ರು ಕಿಡಿಗೇರಿಗಳು. ಏನಾದ್ರು ಪರಿಸ್ಥಿತಿ ಅವ್ರದ್ದು, ನಿಮ್ದು ಪರಿಸ್ಥಿತಿ ಅದ ಆಗ್ತದೆ. ದಯವಿಟ್ಟು ಏನ್ ಕೈ ಮುಗಿದ್ ಎಲ್ಲಾರನ್ನ ವಿನಂತಿ ಮಾಡ್ಕೊತೀನಿ ನಾನು. ಆ ಪರ್ಮಿಷನ್ ನೀವ ಏನ್ ತಕರಾರು ಮಾಡಿರಲ್ಲ, ನೀವ ಹೋಗಿ ಪಡಿಸಿರದನ್ನ ಕೊಡಿಸಿ ಅದನ್ನ ದರ್ಗಾ ಅದಕ್ಕೆ ಅದು ಕಟ್ಟಾಕ್ ಅನುಕೂಲ ಮಾಡ್ಕೊಡಿ. ಅಲ್ಲಿ ಸ್ವಲ್ಪ ನಮಾಜು ಮಾಡ್ತಾರೆ, ಸುಫಿ ಸಂತರಿಗಲ್ಲಿ ಇದು ಮಾಡ್ತಾರೆ ಏನ್ರಿಪ್ಪ, ಅದು ಮಾಡ್ಕೊಡಿ. ನಮ್ಮ ಮುಸ್ಲಿಮ್ಸ್ ಲೀಡರ್ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಹೇಳ್ತಾ ಇದ್ದೀರಂತ. ಯಾಕ್ರಿಪ್ಪ ನೀವು ಹೋಗ್ರಿ, ಸೆಕ್ರೆಟರಿಯಲ್ಲಿ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ, ಏನ್ ಮಾಡ್ಕೊಬರ್ರಿ. ಅಥವಾ ಅವ್ರನ್ನ ಯಾರ ವಿರುದ್ಧ ಮಾಡ್ತಾರಲ್ಲ ಅವ್ರನ್ನ ಕರೆದು ವಿನಂತಿ ಮಾಡ್ಕೊರಿ. ಇದು ತಕರಾರು ಮಾಡಿ ಏನ ಕೊಟ್ಟವ್ರೋ ಮಾಡೋರು ಅನ್ನಕ್ ಬರುದಿಲ್ಲ. ನಯ ವಿನಯ, ನಮ್ಮ ದೇಶದ ಭಾರತ ದೇಶ ನಯ ವಿನಯಲಿಂದ ಬೇಕಾದ ಸಂಪಾದಿಸ್ಬೋದು. ನಯ ವಿನಯಲಿಂದ ನಾವು ಬೇಕಾದ ಸಂಪಾದಿಸ್ಬೋದು. ಉದಾಹರಣೆಗೆ ನಾ ಬರೇ ಬ್ರಾಹ್ಮಣರು ಕೊಡಿರ್ತೀನಿ. ಬ್ರಾಹ್ಮಣರು, ಲಿಂಗಾಯತರು, ಸ್ವಾಮಿಗಳು, ಐನಾರ್ ಅವ್ರು ಕೊಟ್ರೆ ನನ್ನ ದೋಸ್ತಿ ಹೆಚ್ಚಿಗೆ 99% ನೋಡ್ಕೊಂಡಿರ್ತೇನೆ. ನನ್ನ ದಾರಿ ಕಾಯ್ಕೊಂಡು ಕುಂತಿರ್ತಾರ ಬ್ರಾಹ್ಮಣರು, ಲಿಂಗಾಯತರು, ಸ್ವಾಮಿಗಳು. ಕರೆ ನನ್ ಮಾತಾಡಕ್ ಐನಾರ್ ಪೈಕಿ ಏನದ ಅವ್ರ ಸುಖದ ನಾ ಭಾಗ್ಯ ಆಗ್ತೇನೆ, ನನ್ನ ಸುಖದ ಅವ್ರು ಭಾಗ್ಯ ಆಗ್ತಾರೆ. ಇಂಥ ಒಂದು ಭಾವನಾ ಬೆಳಿಲಿ ಅಂತ ನಾನು ಇದನ್ನ ಯಾರು. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.